ನೀನು ನಾನು ಒಂದೇಟ್ ಆಗದೆ ಅಂತ ಬೇಜಾರು ಮಾಡ್ಕೊಳಲ್ಲಪ್ಪ. ನೀನು ನನ್ನ ಮೊಮ್ಮಗ ನೀ ತಂಗಿದೀಯಾ, ಪರವಾಗಿಲ್ಲ. ಆದರೆ ನೀನು ನನ್ನನ್ನು ಕರ್ಕೊಂಬಂದು ಮಾಡಬಾರ್ದು ತಪ್ಪು ಮಾಡಿಬಿಟ್ಟೆ. ಯಾಕಂತಂದರೆ ನನ್ನಿಬ್ಬರು ಮೊಮ್ಮಕ್ಕಳು ಒಳ್ಳೆ ಕೆಲಸಗಳಾಗವ್ರೆ. ಹಾಂ, ತಿರುಗಿ ಅವರು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡವ್ರೆ. ಹಿಂಗೆ ನನಗೆ ತೊಂದರೆ ಆಗೈತೆ ಅಂತ ತಿಳಿದ್ರೆ ಅವ್ರು ನಿನ್ನ ಏನು ಮಾಡ್ತಾರೋ ಅವ್ರಿಗೆ ತಿಳಿದಪ್ಪ. ನನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡು. ನಿಂಗೆ ದುಡ್ಡು ತಾನೇ ಬೇಕು? ಹಾಂ, ಒಂದು 5 ಲಕ್ಷ ದುಡ್ಡು ಕೊಟ್ಬಿಡ್ತೀನಿ, ಎಲ್ಲನ ಹೋಗಿ ಬದುಕಪ್ಪ. ಇನ್ನೂ ಹೆಚ್ಚಾಗಿ ಕೊಡ್ಬೋದಾಗಿತ್ತು. ನನ್ನ ಸ್ನೇಹಿತರು ಒಂದು 3-4 ಜನ ನಮ್ಮ ಸ್ನೇಹಿತರವ್ರೆ. ಅವ್ರು ಆವಾಗ ಕಷ್ಟ ಅಂತ ಇರ್ತಾರೆ, ಅವ್ರಿಗೆ ಸಹಾಯ ಮಾಡಬೇಕು. ಆಮೇಲೆ ನನ್ನ ಕುಟುಂಬ ದೊಡ್ಡದು. ಇವಾಗಿನ ಕಾಲದಾಗೆ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ಆಯ್ತಪ್ಪ. ಅದಕ್ಕೋಸ್ಕರ ನಿಂಗೆ ಒಂದು 5 ಲಕ್ಷ ದುಡ್ಡು ಕೊಡ್ತೀನಿ, ಎತ್ಕೊಂಡು ಎಲ್ಲಾದರೂ ಹೋಗಿ ಬದುಕೋ. ನಮ್ಮ ಮನೆ ತುಂಬ ಜನನಪ್ಪ, ನಾನು ಏನೂ ಮಾಡೋಕ್ಕಾಗಲ್ಲ. ನನ್ನ ಕೈಲಿ ನಿಂಗೆ 5 ಲಕ್ಷನೇ ಕೊಡೋಕ್ಕಾಗೋದು. ಅತ್ತ ನಿನ್ನ ಕಷ್ಟ ನೀನು ಹೇಳ್ಕೊಂಡ, ನನ್ನ ಕಷ್ಟನ ನಾನು ಹೇಳ್ಕೊಂತೀನಿ ನೋಡ್ಕ. ನಾನು ಸಣ್ಣ ಪುಟ್ಟ ಕಳ್ತನ ಮಾಡಿ 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 ಬೇಜಾರು ಬಿದ್ದುಬಿಟ್ಟಿದ್ದೀನಿ. ಈ ಸತ್ಯ ಹೊಡೆದ್ಮೇಲೆ ಆನೇನೇ ಹೊಡಿಬೇಕು ಅಂತ ಆಲೋಚನೆ ಮಾಡಿಬಿಟ್ಟಿದ್ದೀನಿ. ನಂಗೆ ಒಂದು 50 ಲಕ್ಷ ದುಡ್ಡು ಕೊಟ್ಬಿಡು, ಎತ್ಕೊಂಡು ನಾನೆಲ್ಲ ದೂರ ಹೋಗಿ ಬದುಕೊಂಬಿಡ್ತೀನಿ. ನನಗೂ ಸಣ್ಣ ಪುಟ್ಟ ಕಳ್ತನ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟದೆ. ನಾನು ಅಷ್ಟೇ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನಿನ್ನ 5 ಲಕ್ಷ ದುಡ್ಡು ನನಗೆ ಬೇಡ, 50 ಲಕ್ಷ ದುಡ್ಡು ಕೊಟ್ಬಿಡ್ತತ್ತ. ಡೀಲೇ ಹೇಳಿದ್ನಲ್ಲಪ್ಪ, ನನಗೂ ಸಂಸಾರ ದೊಡ್ಡದು. ಸಂಸಾರ ಇನ್ನು ಬೆಳೀತಾ ಓದ್ತಾ ಬಿಟ್ಟರೆ ಕಡಿಮೆ ಆಗಲ್ಲ. ನಮ್ಮ ತಾತನ ಏನು ಮಾಡಿಕ್ಕಿದ್ನು ಅಂತ ಕೇಳೋ ಮಾತು ಬರೋದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಒಂದು 5 ಲಕ್ಷ ಕೊಡ್ತೀನಪ್ಪ. ಇಲ್ಲ ತಾತ, ಆಗಲ್ಲ. ನನಗೆ 50 ಲಕ್ಷ ಬೇಕೇ ಬೇಕು. ನಾನು ಜೀವನದಾಗ ಸೆಟ್ಲ್ ಆಗಬೇಕು, ನಾನು ಮದುವೆ ಆಗಬೇಕು, ನನಗೂ ಒಂದು ಮನೆ ಬೇಕು, ಏನಾರ ವ್ಯಾಪಾರ ಮಾಡ್ಕೊಬೇಕು. ಅದಕ್ಕೆಲ್ಲ 50 ಲಕ್ಷ ದುಡ್ಡು ಬೇಕು. ನಾನೇ ಜೀವನ ಪರ್ಯಂತ ಏನಕ್ಕೂ ಕಳ್ತನ ಮಾಡ್ಕೊಂಡೇ ಇದ್ದೋಗಿಲ್ಲ. ಹಾಂ, ಇಷ್ಟು ದಿನದ ಕೋಳಿ ಕುರಿ ಹೊಡಿತಾ ಇದ್ದೆ, ಅದಕ್ಕೆ ಇವತ್ತು ಆನೇನೆ ಹೊಡೆದ್ಬಿಡೋಣ ಅಂತ ನಿಮ್ಮೂರಾಗೆ 2 ದಿವಸದಿಂದ ಓಡಾಡ್ತಾ ಇದ್ದೀನಿ. ಎಲ್ಲರೂ ಮಾತಾಡ್ಕೊಳೋದು ನಿಮ್ಮ ಮಾತೆ, ಅದಕ್ಕೆ ರಾತ್ರಿ ಎತ್ತಕೊಂಬಂದೆ. ನಾನು ಹೇಳೋದು ಹೇಳಿದ್ದೀನಪ್ಪ, ಅದ್ರ ಮೇಲೆ ನಿನ್ನಿಷ್ಟ. ತಾತ, ನೀನು ನಿಮ್ಮ ಮನೆಯವ್ರ ಫೋನ್ ನಂಬರ್ ಕೊಡು ತಾತ, ನಾನು ಮಾತಾಡ್ತೀನಿ. ನನಗೆ ನನ್ನ ಎಂಟ್ರು ಫೋನ್ ನಂಬರು ಒಂದು ಗ್ಯಾಪ್ಕ ಅದಪ್ಪ. ಅದು ದೊಡ್ಡವಳ್ದು, ಚಿಕ್ಕವಳ್ದು ಏನು ಗ್ಯಾಪ್ಕ ಇಲ್ಲ. ದೊಡ್ಡವಳ್ದು ಅಂತಂದರೆ ಅದು ಎಷ್ಟಪ್ಪ, 9 ಏನೋ 44 ಏನೋ ಬರ್ತದಲ್ಲಪ್ಪ. ತಗೋಪ್ಪ ನಂಬರ 99334001. ಸರಿ, ಫೋನ್ ಮಾಡ್ತೀನಿ. ಮಾಡಪ್ಪ, ಮಾತಾಡು, ಅವಳನ್ನೇ ಕೇಳು ದುಡ್ಡು. ಕೇಳ್ತೀನಿ ತಾತ. ಅಯ್ಯೋ ನನ್ನ ಗಣ್ಣು ಎತ್ತೋಗ್ಬಿಟ್ನೋ, ಏನು ಕತೆನೋ, ಎಲ್ಲೇನು ಹೆಚ್ಚು ಕಮ್ಮಿ ಆಗೋಯ್ತು ಭಗವಂತ. ಹಲೋ, ಯಾರೋ? ಹಲೋ, ಯಾರೋ? ಬ್ಯಾಂಕವ್ರೆ? ಅಯ್ಯೋ ಹೋಗ, ನಿನ್ನ ಎದುರು ಬಿದ್ದು ನಿಗ್ರಚಾಯ ನಿಂಗೆ ಕರಿನಾಗ್ರ ಕಚ್ಚ ಬ್ಯಾಂಕು ಅಂತ 25 ಸತಿ ಫೋನ್ ಮಾಡ್ತೀಯಲ್ಲ ಮುಂಡೆ ಮಗನೆ. ಏನು ಬಂದಿಲ್ಲನಾ ನಿಂಗೆ ಸಾವು? ಎಂಥವ್ರಿಗೋ ಸಾವು ಬರ್ತದೆ, ನಿಂಗೆ ಬಂದಿಲ್ಲನ ಸಾವು? ಅಯ್ಯೋ ನಿನ್ನ ಎದುರು ಬಿದ್ದೋಗ, ನಂಗೆ ಸಿಕ್ಕಿತಿ ಅಂದರೆ ಪರ್ಕೆ ಎತ್ಕೊಂಡು ಇಟ್ಟಾಡ್ಸ್ಕೊಂಡು ಹೊಡಿತೀನಿ ನಮ್ಮೂರಾಗ. ಇನ್ನೊಂದ್ಸತಿ ಏನೋ ಫೋನ್ ಮಾಡು, ನನ್ನ ಬಾಧೆ ನನಗಾದ್ರೆ ನಿಂಕೇನ ಲೈಕಲ್ಲೇ ಫೋನ ಯಾವನ ನೀನು ಕಿತ್ತದ ಮಕ್ಕಷ್ಟು ಬೆಂಕಿ ಆಗ್ತಾ ಇಕ್ಕು ಬಿಡು ಫೋನು. ಇಲ್ಲ ಅಂತಂದ್ರೆ ಒಂದು ಬಾಟ್ಲು ಆಸಿಟ್ಟಂದ್ರೆ ನಿಬ್ಬಾ ತುಂಬ ಸುಟ್ಬಿಡ್ತೀನಿ. ಇಕ್ಕ ಫೋನು. ಹಲೋ ಹಲೋ, ತಿರ್ಗಾ ಹಲೋ ಅಂತ ಇದೆಯಾ? ಇರಾ, ಮೊನ್ನೆ ದೀಪಾವಳಿ ಹಬ್ಬಕ್ಕೆ ತಂದಿರೋ ಪಟಾಕಿ ಇಲ್ಲವ, ಇರಾ ಸರ್ಸರನೆ ಅದೇ ಅಡಿಸ್ಬಿಟ್ಟು ಕತ್ಕಾಕ್ಬಿಡ್ತೀನಿ. ಇರಾ, ಎಲ್ಲ ಇದೆ ಅನ್ನು ಎಲ್ಲಿದೆ ಹೇಳು? ತಿರ್ಗಾ ಹಲೋ ಹಲೋ ಅಂದಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ಬಾಯಿ ಮುಚ್ಕೊಂಡು ಇಕ್ಬೇಕು ಫೋನು. ಬೇವತ್ಸಿ ನನ್ನ ಮಗನ, ಏನೋ ಬುದ್ಧಿ ಕಲ್ಸವ್ರೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ನಿಂಕ. ಯಾವನ ನೀನು ಬೀಳಬೇಕೇನ ಕೆಟ್ಟಾಗಿ ಹೇಳಿದ್ವಿ ನಿಂಕ? ನೀನು ಬಾಯ್ಕ 3-4 ಯಾವಾಗ ನೀನು ನೆಗೆದು ಬೀಳೋದು? ಬ್ಯಾಂಕೋನು ಲೋನ್ ಕೊಡ್ತೀನಿ ನಾನು ಮೊನ್ನೆನೇ ಹೇಳಿದ್ದೀನಿ. ಲೋನು ಬೇಡ, ಯಾವುದು ಬೇಡ, ನಾವು ಲೋನ್ ತಕ್ಕ ವಹಿಸುವಲ್ಲ, ತೀರಿಸೋ ನಮ್ಮದು ಅಂತ. ತಿರ್ಗಾ ಫೋನ್ ಮಾಡಿದ್ಯಾ ನೀನು? ಅಜ್ಜಿ, ನಾನು ಪೂರ್ತಿ ಮಾತಾಡೋರ್ಕೊಂಡು ಕೇಳಿಸ್ಕ. ಅಜ್ಜಿಗಿಜ್ಜಿ ಅಂದಿದ್ದೆ ಅಂದರೆ ಜಜ್ಜಿ ಬಿಡ್ತೀನಿ ಗುಡ್ಕಲ್ ತಗೊಂಡು. ಯಾವನ ನೀನು ಬ್ಯಾಂಕೋನು? ಏನಕ್ಕ ಫೋನ್ ಮಾಡೋದು ನಿನ್ನಕ್ಕ? ಅಜ್ಜಿ, ನಾನು ಪೂರ್ತಿ ಮಾತಾಡೋದು ಕೇಳಿಸ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ಏನೋ ಮಾಡ್ತೀಯಾ? ಎಲ್ಲ ಇದೆಯಾ ನೀನು? ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ? ನಿನ್ನ ಕೈಲಿ ಏನಾಗ್ತದೆ? ಲೇಯ್, ಈ ಅಂಬೂಜಿ ಎಂತವಳಂತ ನಿಂಗೆ ತಿನ್ನ ತಿಳಿದು ನೋಡ. ಆಮೇಲೆ ಬಂದಿದ್ದೀನಂದ್ರೆ ನಿನ್ ತಿಥಿ ವಾರ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಅಜ್ಜಿ ಬಾಯ ಬೊಂಬಾಯಿ ನಂದು ನಮ್ಮ ಕಷ್ಟಕ್ಕೆ ನಮಗ ನಿನ್ನಿದು ನಿಂಕ. ಬಾಯಿ ಮುಚ್ಕೊಂಡು ಮನ್ಕೋಗೆ ಸೆಳೆಗಾಲ ರೋಗಸ್ಕೊಂಡು ಬಿತ್ಕ. ತಿರ್ಗೆ ನಂಗೆ ಫೋನ್ ಮಾಡಿದ್ದಿ ಅಂತಂದ್ರೆ ನೋಡೋ ನನ್ನ ಮಗನೇ, ನಿಂಗೆ ಚೆನ್ನಾಗಿರಲ್ಲ ನೋಡ್ಕ. ಕಿತ್ತದ ಮಕ್ಕಷ್ಟು ಬೆಂಕಿ ಆಗ್ತವ. ಏನಂತಪ್ಪ, ಏನು ಹೇಳಿದ್ಲು? ಅಯ್ಯೋ ತಾತ, ನೀನ್ ಹೆಂಡ್ತಿ ನನ್ನೇನು ಮಾತಾಡೋಕ್ಕೇನ ಬಿಟ್ಲಾ? ಒಂದು ಗಳಿಗೆ ಸುಮ್ಮನೆ ಇರಲ್ಲ ಬಾಯಿ. ತಿರ್ಗಾ ಮಾಡು. ಅಲ್ಲೇ ನೀನು ಕಿತ್ತೋದವನೇ. ಲೇ, ಯಾಕ ಕರಿನಾಗ್ರ ತಂದು ಬಿಡ್ಬೇಕೇನ? ಕಚ್ಚಿಸ್ಬೇಕೇನ ನಿಂಕ? ಏನ ಬರಬಾರ್ದು ದೊಡ್ಡವಾಗ ಬಂದಿರೋದು ನಿಂಕ? ಆ ಕೊರೋನಾಗ ಎಷ್ಟೋ ಜನ ಸತ್ತೋದ್ರು, ನೀನೇನ ಸತ್ತ? ಬ್ಯಾಂಕೋನ್ ಅಂತ ಫೋನ್ ಮಾಡ್ತೀಯ ನೀನು? ನೀನು ಎಲ್ಲಿದ್ಯಾ ಹೇಳ, ಬತ್ತೀನಿ ಹೇಳ, ಲೋನ್ ತಗೊಂತೀನಿ ಹೇಳ. ಅಜ್ಜಿ, ನಾನು ಪೂರ್ತಿ ಮಾತಾಡೋದಕ್ಕೂ ಕೇಳು ನೀನು. ನೋಡೋ, ಕೇಳುವುದಕ್ಕೂ ಹೇಳುವುದಕ್ಕೂ ಸಮಯ ಅಲ್ಲ.
ನಮ್ಗ ಕಷ್ಟ ಬಂದದೆ ಇವಾಗ ನಿನ್ನ ಹತ್ರ ಪುರಾಣ ಹೇಳ್ಕೊಂಡು ಕುತ್ಕೊಳಕ ನನ್ನ ಕೈಲಿ ಆಗಲ್ಲ. ಬಾಯಿ ಮುಚ್ಕೊಂಡು ಫೋನ್ ಇಕ್ಕೋ. ಇನ್ನೊಂದ್ಸತಿ ಏನೋ ನಾನು ಫೋನ್ ಮಾಡಿದ್ದೆ ಅಂದರೆ ನೋಡು ಚೆನ್ನಾಗಿರಲ್ಲ. ನಾನು ಬಾದಾಗ ನಾವಿದ್ದೀನಿ ಇವೊಂದೊಂದು ಚಿಂತೆ ತಾತ. ಯಾವ್ದಾರ ಬೇರೆ ಹೊತ್ತು ಕೊಡ್ತಾತ. ನಾನು ಚಿಕ್ಕ ಮಗಂದು ತಕಪ್ಪ. ನಾನು ಚಿಕ್ಕ ಮಗನ್ ತಕ. ಯಾಕಮ್ಮ? ಅಲ್ಲ ನಮ್ಮ ಬಾದಾಗ ನಾವಿದ್ದೀವಿ. ಅವನ ಬ್ಯಾಂಕ್ ಒಂದು ಫೋನ್ ಮಾಡಿ ಲೋನ್ ತಕ ಅಂತವನೆ. ಯಾಕಂತ ನನ್ನ ಮಗನ್ ಕಾಗಕ್ಕಾಗಿಲ್ಲ. ಸರಿಯಾಗಿ ಒಂದೆರಡು ಈಗಿತ ಫೋನ್ ಮಾಡ್ಲಿರು ಹಾಕ್ತೀನಿ. ಓ ನಂಗೆ ಯಾವ್ದೋ ಫೋನ್ ಬರ್ತದೆ. ಅವನೇ ಬ್ಯಾಂಕೋನೆ ಉಗಿ ಹೇಳ್ತೀನಿ ಸರಿಯಾಗಿ. ಉಗಿತೀನಿರು. ಹಲೋ 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 ಹಲೋ, ಯಾರು ಮಾತಾಡ್ತಾ ಇರೋದು? ಯಾರದು? ನಾನು ಸೈಕೋಲಾಗ ಓದ್ತಾ ಇದ್ದೀನಿ. ಸೈಕೋಲಾಗ ಕುಟ್ 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 ಸೈಕೋಲ್ ಹಂಗೆ ಶಬ್ದ ಮಾಡ್ತದ? ಓ ನನ್ನ ಸೈಕೋಲ್ ಹಂಗೆ ಶಬ್ದ ಮಾಡೋದು. ಕುಟ್ 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 ಕುಟ್. ದಾರ ಬಿಡು. ಟ್ರೆನ್. ಬೆಲ್ಲೋಯ್ತಾ ಇದ್ರು ಇವು ಯಾರು ಪಕ್ಕಕ್ಕೆ ಹೋಗಲ್ಲ ಅಂತಾರೆ. ಯಾರು ಅಡ್ಡ ಸಿಕ್ ಕೋಳಿಗ್ಲು? ಹ್ಞೂ ಎಲ್ಲ ಕಳ್ಳೆ ಸೈಕೋಲ್ ಪಕ್ಕಕ್ಕೆ ನಿಲ್ಸಿದ್ನ. ಏನಂತ ಹೇಳು. ಏನಂತ ಹೇಳೋದು? ಅವನು ಬ್ಯಾಂಕಾಗ ಲೋನ್ ಕೊಡೋಣ? ಎಷ್ಟು ಕೊಡ್ತೀಯ ಲೋನು? ನಾನಾ ಬ್ಯಾಂಕ್ ಲೋನ್ ಕೊಡೋನಲ್ಲ. ಏನ್ ಹೇಳ್ತಾವನ? ಬ್ಯಾಂಕ್ ಲೋನ್ ಕೊಡೋನಲ್ಲ ಅಂತೆ. ಅವ್ನು ಹಂಗೆ ಹೇಳೋದು. ಹಂಗೆ ಹೇಳುದು. ಸರಿಯಾಗಿ ಉಗ್ಗಿ ಅವನ್ಕ ಸುಮ್ಮನೆ ಆಮೇಲೆ ನಮ್ಮ ಅಕೌಂಟ್ ಆಗಿರೋ ದುಡ್ಡೆಲ್ಲ ಎತ್ಕೊಂಡ್ಬಿಡ್ತಾನೆ. ನಿಮ್ಮ ಅಪ್ಪನ ಅಕೌಂಟಾಗ ಜಾಸ್ತಿ ದುಡ್ಡು ಎತ್ಕೊಂಡ್ಬಿಟ್ಟಾನು. ಯಾವನ ನೀನು? ಯಾವನ? ಏನ ಸಮಾಚಾರ? ಹಾಂ ಏನು ಸಮಾಚಾರ ಹೇಳ? ಮಾತಾಡ. ನೋಡ, ನಾವು ಬ್ಯಾಂಕಾಗ ಸಾಲ ತಗೊಂಡವ್ರಲ್ಲ. ನಮ್ಗೆ ಸಾಲ ಬೇಡ. ನೀವು ಪದೇ ಫೋನ್ ಮಾಡಿ ನಮ್ಮ ತಲೆಕಾಯಿ ತಿಂದಿದ್ದೀಯ ಅಂದರೆ ನಿನ್ನ ಹುಡ್ಕೊಂಬಂದು ತಲೆ ಹೊಡೆದಾಕ್ಬಿಡ್ತೀನಿ. ಸುತ್ತಿ ಅದ ನಮ್ಮ ಮನೆಗೆ ಎತ್ಕೊಂಡ್ ಬಂದಿದ್ದೀನಿ ಅಂದರೆ ಹೊಡೆದಾಕ್ಬಿಡ್ತೀನಿ. ಕೊನೆ ಸುತ್ತಿ ಅದು ಗೌರಿ ಹೊರ್ತು. ಅದು ನೀಸಿಗೆ ತೆಗಿಬೇಡ. ಇದು ಕೊಟ್ಲಿ ಅದೇ ನಮ್ಮ ಮನೆಗೆ. ಆ ಗೌರಿ ನೋಡಿದೆ ಕಿತ್ಕೊಂಡ್ಬಿಡ್ತಾಳೆ. ಮೊನ್ನೆ ಬೀಗ ಹೊಡಿಬೇಕು ಅಂತ ಸುತ್ತಿ ಎತ್ಕೊಂಡ್ಬಂದಿದ್ಲು. ನಾನು ಕಿತ್ಕೊಂಡ್ಬಿಟ್ಟಿದ್ದೀನಿ ಅದನ್ನ. ಗೊಟ್ಲಿ ಹೇಳು. ನಮ್ಮ ಮನೆಗೆ ಗೊಟ್ಲಿ ಅದ ತಂದು ತಲೆ ಸೇರ್ಬಿಡ್ತೀನಿ. ಈಗ ಬರ ಸಿಕ್ಬಿಡ್ನಾ? ಅದೇನು ಕತೆನೋ ನಾನೇ ಆಫ್ ಮಾಡಾಕದ್ನಿ. ಅಲ್ಲ ತಾತ, ನಿಮ್ಮ ಮನೆಗಿರೋರೆಲ್ಲ ಹುಚ್ಚರೆ. ಬೇರೆಯವ್ರ ಫೋನ್ ನಂಬರ್ ಕೊಡಿ ತಾತ. ಇನ್ಯಾರು ಫೋನ್ ನಂಬರ್ ಕೊಡಲಿ? ಹಾಂ ಇನ್ಯಾರ್ದಪ್ಪ ಫೋನು? ಹಾಂ ಇರಪ್ಪ ಅಷ್ಟು ಜ್ಞಾಪಕ ಮಾಡ್ಕೊತೀನಿ. ಯಾಕಂದರೆ ನನ್ನ ಮೊಮ್ಮಕ್ಕಳದು ಫೋನ್ ನಂಬರ್ಗಳೆಲ್ಲ ನನ್ನ ಫೋನ್ ಆಗ್ಯಾವೆ. ಫೋನು ಮನೆಗೆ ಬಿಟ್ಬಿಟ್ಟಿದ್ದೀನಿ. ನೀನು ಹಿಂಗೆ ಕಿಡ್ನಾಪ್ ಮಾಡ್ಕೊಂಬತ್ತೀಯ ಅಂತ ತಿಳಿದಿದ್ರೆ ನಾನು ಫೋನ್ನ ಎತ್ಕೊಂಡೇ ಬರ್ತಾಯಿದ್ನಿ. ಏನು ತಾತ, ಯಾವ 2 ಕಾಮಿಡಿ ಪೀಸ್ಗಳದ್ದು ಫೋನ್ ನಂಬರ್ ಕೊಟ್ಬಿಟ್ಟು ಏನು ಮಾತಾಡ್ತಾ ಇದೆಯಾ ನೀನು? ಕೊಡ್ತಾತ ನಿನ್ನ ಮೊಮ್ಮಕ್ಕಳದು ಫೋನ್ ನಂಬರು? ಅಯ್ಯೋ, ನನ್ನ ಮೊಮ್ಮಕ್ಕಳು ನೀನು ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಾರೇನಪ್ಪ? ಸುಮ್ಮನೆ ಬಿಡ್ತಾರಾ? ಇವಾಗಿನ್ನ ಅವ್ರಿಗೆ ತಿಳಿದು ನೀನು ನನ್ನ ಇಲ್ಲಿ ಕರ್ಕೊಂಬಂದು ಇಕ್ಕೊಂಡಿರೋದು. ಸುಮ್ಮನೆ ಬಿಡ್ತಾರಾ? ಹಾಂ ಅರ್ಧ ಪೀಸ್ ಮಾಡಕ್ಬಿಡ್ತಾರೆ ನಿನ್ನೆಲ್ಲ. ಏನೇನೋ ಮಾತಾಡಬೇಡ ನೀನು. ನಾನು ಏನೇನೋ ಮಾತಾಡ್ತಾ ಇಲ್ಲಪ್ಪ, ಇರೋದನ್ನು ಹೇಳ್ತಾ ಇದ್ದೀನಿ. ನಂಬರ್ಗಳು ಬೇರೆ ತಿಳಿದಲ್ಲಪ್ಪ ನಂಗೆ. ಇವಾಗ ನಾನು ಮಾಡ್ಕೊಟ್ನಲ್ಲ ನಂಬರ, ಅವ್ರಿಗೆ ಫೋನ್ ಮಾಡಿ ಹೇಳು ಮೊಮ್ಮಕ್ಕಳು ಕೇಳು ಅಂತ. ನನ್ನ ಮೊಮ್ಮಕ್ಕಳು ಇನ್ನೂ ಡ್ಯೂಟಿಯಿಂದ ಬಂದಿರಲ್ಲ. ಇರಪ್ಪ ಬರಲಿ ಇರು. ತಾತ, ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ನನಗೆ ಪಾಪ ಬರ್ಸ್ಬೇಡ. ಸ್ವಲ್ಪ ಮಲ್ಕೊಂಡು ಎದ್ದೇಳ್ತೀನಿ. ಆಮೇಲೆ ಜ್ಞಾಪಕ ಬಂದರೆ ಹೇಳ್ತೀನಿ, ಸರಿನಾ? ಸರಿಕೆ. ಅಲ್ಲ, ಈ ಮುದುಕನ ಮಕ್ಕಳಿಗೆ ಭಯ ಅನ್ನೋದೇ ಇಲ್ಲಲ್ಲ. ನೋಡಿ ನಿದ್ದೆ ಮಾಡ್ತಾ ಇರೋದು. ಹೆಂಗೆ ನಿದ್ದೆ ಮಾಡ್ತಾವನೆ ಆರಾಮಾಗಿ. ಕೋಟಿ ಆಸ್ತಿ ಐತೆ, ನಿಧಿ ಐತೆ ಅಂತ ಹೇಳ್ತಾರೆ. ಆದರೂ 5 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಏನು ಮಾಡೋದು? ವಯಸ್ಸು ಬೇರೆ ಆಗ್ಬಿಟ್ಟದೆ. ಫೋನ್ ನಂಬರ್ಗಳು ಜ್ಞಾಪಕ ಇರಲ್ಲ. ಯಾರನ್ನ ಕೇಳೋದು ಫೋನ್ ನಂಬರು? ಒಂದ್ಸಲ ಊರಕ್ಕೆ ಹೋಗ್ಬಿಟ್ಟು ಬರೋದು ಮೇಲೆ ಅನಿಸ್ತೈತೆ. ನಿಮ್ಮ ಮುದುಕನ ಇಲ್ಲಿ ನಿದ್ದೆ ಮಾಡ್ತಾ ಇರಲಿ. ನಾನು ಬಾಗಿಲು ಹಾಕ್ಕೊಂಡು ಬೀಗ ಹಾಕ್ಕೊಂಡು ಹೋಗಿ ಆ ಊರಕ್ಕೆ ಹೋಗಿ ಫೋನ್ ನಂಬರ್ ತಗೊಂಡು ಇವನಿಗೆ ಒಂಚೂರು ಊಟ ಕಟ್ಸ್ಕೊಂಬಂದು ಕೊಡಬೇಕು. ಇಲ್ಲ ಅಂತಂದರೆ ವಯಸ್ಸಾಗೈತೆ. ಅಪ್ಪಿತಪ್ಪಿ ಏನೋ ನಾನು ಸತಿಗೆ ಹೋಗ್ತಾನೆ. ಯಾಕ ಇಲ್ದಿದ್ದೆಲ್ಲ ನನ್ನ ತಲೆ ಮೇಲೆ ಹಾಕ್ಕೊಬೇಕು. ಕಾರುಣ್ಯ ಹಾಂ ರಾಮು, ಸ್ವಲ್ಪ ಜವಾಬ್ದಾರಿ ಇಲ್ಲ ನಿನಗೆ? ಜವಾಬ್ದಾರಿ ಇಲ್ಲ ನಿನಗೆ? ಯಾಕೆ ರಾಮು ನನ್ನ ನೋಡಿತಾ ಇದೆಯಾ? ನಾನು ಏನು ತಪ್ಪು ಮಾಡಿದೆ ರಾಮು? ಬಸ್ರಿ ಅನ್ಸ ಮೇಲೆ ಕೈ ಮಾಡಬಾರ್ದಪ್ಪ, ತಪ್ಪಪ್ಪ. ಯಾವ್ದಜ್ಜಿ ತಪ್ಪು? ಇವಳಿಗೇನು ಜವಾಬ್ದಾರಿ ಇಲ್ಲೇನಜ್ಜಿ? ಎಲ್ಲಿ ತಾತ? ನಿಜವಾಗ್ಲೂ ನಂಗೆ ಏನು ಗೊತ್ತಾಗ್ತಾ ಇಲ್ಲ ರಾಮು. ಏನು ಗೊತ್ತಾಗ್ತಾನೆ ಇಲ್ಲ. ಏನಾಗೈತೆ ತಲೆಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ ರಾಮು. ನನಗೆ ಏನು ನೆನಪಿನ ಶಕ್ತಿನೇ ಬರ್ತಾ ಇಲ್ಲ. ಏನು ನೆನಪಿನ ಶಕ್ತಿ ಬರ್ತಾ ಇಲ್ಲ? ಏಕೆ ಏನಾಯ್ತು? ಮುಂಗು ಬಿಟ್ಬಿಟ್ಟ ನಿನ್ನ ತಲೆಗೆ? ಕರೆಕ್ಟಾಗಿ ಹೇಳ್ದೆ ನೋಡಿ ರಾಮು. ಏನಾಗೈತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ರಾಮು. ನನಗೆ ಹೊಡೆದಾಕ್ಬಿಡ್ತೀನಿ. ನನ್ನ ಕೋಪ ಬರ್ಸ್ಬೇಡ. ಎಲ್ಲಿ ನಮ್ಮನ್ನ? ಎಲ್ಲಿ? ರಾಮು, ಸುಮ್ಮನೆ ಇರಪ್ಪ. ದುಡುಕಿ ಏನೇನೋ ಮಾತಾಡಬೇಡ ನೀನು. ಬಸ್ರಿ ಅನ್ಸ ಮೇಲೆ ಕೈ ಮಾಡ್ತಾರಾ? ನಿಂಗೇನು ಬುದ್ಧಿ ಇಲ್ಲ? ಅಪ್ಪನ ರಾತ್ರಿಯಿಂದನೇ ಕಾಣಿಸ್ತಾ ಇಲ್ಲ. ಎಲ್ಲೋದ್ನು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ವಯಸ್ಸಾಗಿರೋ ಜೀವ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ, ನಮ್ಮ ಅಣ್ಣನಿಗೆ ಏನಾದರೂ ತೊಂದರೆ ಆದರೆ ನಾನು ಹೆಂಗೆ ಜೀವಿಸ್ಲಿ? ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ ರಾಮು, ನಿಜವಾಗ್ಲೂ. ಅಜ್ಜಿ ದೇವಸ್ಥಾನದ ಹತ್ರ ಎಲ್ಲ ನೋಡಿದ್ರಂತ? ನೋಡಿದ್ರಂತಪ್ಪ. ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ ತಾನೇ, ಮನೆ ಹತ್ರ ಎಲ್ಲ CC ಕ್ಯಾಮ್ರಾ ಹಾಕ್ಸು ಅಂತ. ನೀನು ಕಿವಿಗೆ ಹಾಕೊಂಡಿರೋ ಓಡಾಡ್ತಾ ಇದೆಯಾ? ನೀವೇನೋ ಆಫೀಸ್ಗಳಲ್ಲಿ ದೊಡ್ಡದಾಗಿ ನೀವು ದರ್ಬಾರ ಮಾಡ್ತೀರಾ, ನಾವು ಮನೆಗಿರೋ ತೊಂದರೆ.
ನಿಮ್ಮ ಮೇಲೆ ದ್ವೇಷಗಳಿಕೊಂಡು ನಮಗೆ ಹಿಂಸೆ ಕೊಡೋಕೆ ಬರ್ತಾರೆ. ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ ಮನೆ ಸುತ್ತು ಸಿ ಸಿ ಕ್ಯಾಮ್ರಾ ಹಾಕ್ಸು ಅಂತ. ನೀನು ಯಾಕೆ ಹಾಕ್ಸಿಲ್ಲ? ನೀವು ಆ ಪತ್ರಕ್ಕೆ ಸೈನ್ ಹಾಕಿಲ್ಲ, ಈ ಪತ್ರಕ್ಕೆ ಸೈನ್ ಹಾಕಿಲ್ಲ ಅಂತ ಮನೆ ಮೇಲೆ ದ್ವೇಷ ಸಾಧಿಸ್ತಾರೆ ಬೇರೆಯವ್ರು ಬಂದು. ನೀವು ಮಾಡೋ ತಪ್ಪುಗಳಿಗೆ ನಾವು ಅನ್ಭವಿಸ್ಬೇಕಾ? ಅಜ್ಜಿ ನಮ್ಮ ಅಪ್ಪನಲ್ಲಿ ಎಲ್ಲ ಹೋಗಿರ್ಬೇಕಪ್ಪ ನಿಮ್ಮ ಅಪ್ಪನ. ಸರಿ ಸರಿ ನಡಿ ಒಳಗಡೆ. ನಿಂಗೆ ಜ್ಞಾನ ಇಲ್ಲ. ವಯಸ್ಸಾಗಿರೋರ್ನ ಹೆಂಗೆ ನೋಡ್ಕೊಬೇಕು? ಹಾಂ, ಹೆಂಗೆ ನೋಡ್ಕೊಬೇಕು ನೀನು? ಅಜ್ಜಿ ಎಲ್ಲಜ್ಜಿ ತಾತನು ನನಗೂ ತಿಳಿತಾ ಇಲ್ಲಮ್ಮ, ನೀವೇ ಹೇಳ್ಬೇಕು. ನಂಗೇನು ಗೊತ್ತಾಗ್ತಾ ಇಲ್ಲ ಅಜ್ಜಿ. ಕರ್ಣ್ಯ, ಆಶಂಕ್ರ ಎಲ್ಲಿ ಅಣ್ಣ? ಗೊತ್ತಿಲ್ಲ ಆಶಂಕ್ರ. ನೀವು ಬೆಳಗ್ಗೆ ಎಲ್ಲ ಡ್ಯೂಟಿಗೆ ಹೊಟ್ಟೋದ್ರೆ ಬೆಳಗ್ಗೆಯಿಂದ ನಾವು ಹುಡುಕ್ತಾನೆ ಇದ್ರಿ, ಕಾಣ್ತಾನೆ ಇಲ್ಲ. ನಿನ್ನೆ ರಾತ್ರಿನೇ ಅಪ್ಪನ ಮನೆಗೆ ಬಂದಿಲ್ಲಪ್ಪ. ನಿಮ್ಗೆ ಕೇಳಿಲ್ಲ ಅನಿಸ್ತದೆ ಇವಳು. ರಾಮನ್ ಬನ್ನ? ಹ್ಞೂ ಬಂದ. ಹಿಂಗೆ ಹೋದ್ನು ಎಲ್ಲ ನಿಮ್ಮ ಅಪ್ಪನ ಕೇಳ್ಕೊಂಡು. ಎಲ್ಲಿಗೋದ ಅಜ್ಜಿ? ಎಲ್ಲಿಗೋದ್ನೋ ಗೊತ್ತಿಲ್ಲ, ಹಿಂಗೆ ಹೋದ್ನಪ್ಪ. ದೊಡಮ್ಮ ಬಂದ್ರ ಆಶಂಕರ್ನು ರಾಮು? ಹ್ಞೂ ಬಂದ್ರಪ್ಪ. ಎಲ್ಲ ಈ ಕಡೆಗೆ ಹೋದ್ರಿ ಇಬ್ರು. ಯಾಕೆ ಹೇಳ್ತಾ ಇರೋದು? ಅವನು ಕಾಪಕ್ಕ ಒಂದೇಟು ಹೊಡೆದ್ಬಿಟ್ಟ, ಅದಕ್ಕೆ ಹೇಳ್ತಾಳೆ ಅವಳು. ಅಲ್ಲ ಬೋಚ್ರಂಗ್ಸ್ ಮೇಲೆ ಕೈ ಮಾಡಿದ ಅವ್ನಿಗೇನು ಗೊತ್ತಾಗಲ್ಲ? ಏನು ನಮ್ಮ ಅಪ್ಪನೇನು ಎಳೆ ಮಗುವಾ? ಎಲ್ಲ ನಿನ್ನಿಂದಾನೆ ಆಗಿರೋದು ಮವ. ನಿನ್ನಿಂದ ಮನೆಯವ್ರು ಎಲ್ಲರಿಗೂ ನೆಮ್ಮದಿ ಇಲ್ದಂಗೆ ಆಯ್ತು. ಏನಕ್ಕೆ ಬೇಕು ಮವ ನಿಂಗೆ ಇದೆಲ್ಲನೂ? ಏನಕ್ಕೆ ಬೇಕು ಹೇಳು? ನಾವು ರಾತ್ರಿ ಅಲ್ಲೆಲ್ಲ ಮಾತಾಡ್ತಾ ಇದ್ದಿದ್ರೆ ತಾತನ ಮನೆಯೊಳಗೆ ಬಂದವನೇ ನಾವು ಗಮನಿಸ್ಕೊಂಡಿಲ್ಲ ಅಷ್ಟೇ. ಈ ಕಡೆ ಮನೆಗಿದ್ರಲ್ಲ ಅದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೊಂಡು ಮನೆಯಿಂದ ಆಚೆಗೆ ಹೋಗೋನೆ. ಅವಾಗೇನೋ ಹೆಚ್ಚು ಕಮ್ಮಿ ಆಗೈತೆ. ನೀನೊಬ್ಬನ ಕರೆಕ್ಟಾಗಿ ಮನೆಗೆ ಬಿದ್ದಿದ್ರೆ ಇವೆಲ್ಲ ಆತಾಯ್ತಾ? ನಾವು ಅಷ್ಟು ಮಾಡೋದೇನಿತ್ತು? ಸರಿ ಬಿಡು ಕಾರುಣ್ಯ, ಒಂದೊಂದ್ಸತಿ ಅಂತ ತಪ್ಪೆಲ್ಲ ಮಾಡೋಕ್ಕೆ ಹೋಗಲ್ಲ. ಅಳ್ಬೇಡ ಸುಮ್ಮನೆ. ಬಸ್ರಂಗ್ಸ್ ಯಾಕೆ ಹೇಳ್ತೀಯ? ಅಳ್ಬೇಡ ದೊಡಮ್ಮ. ನಾವು ಅಪ್ಪನ ಎತ್ತೋದಂಗೆ ದೊಡಮ್ಮ. ನಂಗೂ ತಿಳಿದಪ್ಪ ದೊಡ್ಡನೆ. ಎಲ್ಲಿಗೆ ಹೋದ್ನೋ ಏನು? ಅಯ್ಯೋ ಎಂಥ ಕೆಲಸ ಆಗೋಯ್ತಪ್ಪ. ನಂಗೆ ದಿಗ್ಲಾತೈತಪ್ಪ. ನನ್ನ ತಮ್ಮನಿದ್ದಂಗಿದ್ನಪ್ಪ. ಯಾಕೋ ಮನ್ಸಿಗೆ ಬೇಜಾರಾತೈತೆ. ಎಲ್ಲೋದ್ನೋ ಏನು ಕಷ್ಟ ಅನ್ಭೋಗಿಸ್ತಾವನು. ಅಳ್ಬೇಡ ಕಲ್ದಿದ್ದು ದೊಡಮ್ಮ. ನಿನ್ನ ಹತ್ರ ನಂಗೆ ಒಳ್ಳೆ ಬರ್ತದೆ. ಅಳದಿರ ಇನ್ನೇನಪ್ಪ ಮಾಡಲಿ? ಏನು ಶಕ್ತಿ ಅದ? ಹುಡ್ಕೋ ಶಕ್ತಿ ಅದ? ಒಂದಷ್ಟು ದೂರ ನಡೆಯೋ ಶಕ್ತಿ ಅದ? ಏನು ಮಾಡಲಿ? ಎಲ್ಲೋದ್ನೋ ಏನೋ. ನಾಗಪ್ಪನೇ ಕಾಪಾಡಬೇಕಪ್ಪ, ನಾಗಪ್ಪನೇ ಕಾಪಾಡಬೇಕು. ಮುಂದುವರಿಯುವುದು